ಕ್ಲೀನ್ ಹುಡುಗನ ಒಂದು ಸೆಕೆಂಡ್ ಏನೋ ಹೇಳ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು. ರವಿಶೆಟ್ಟಿ ಬೈಂದೂರ್ ಅವ್ರಿಗೆ. ಥ್ಯಾಂಕ್ ಯು ಸರ್. ರವಿಶೆಟ್ಟಿ ಬೈಂದೂರ್ ಅವರು ನನಗೆ ಯಾವ ಥರ ತುಂಬ ಅತ್ಯಂತ ವಿಶೇಷ ಸ್ನೇಹಿತ ಅಂತ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಈ ಕರ್ನಾಟಕದಲ್ಲಿ ಹೋರಾಟ ಅನ್ನೋದು 10 ವರ್ಷದಿಂದ ನಡ್ಕೊಂಡು ಬಂದಿದೆ. ಆದರೆ ನಾನು ಕಂಡಿರೋ ಪ್ರಕಾರ ಮಲ್ಟಿ ಟ್ಯಾಲೆಂಟೆಡ್ ಆಗಿ ತುಂಬ ಬೇರೆ ಬೇರೆ ವಿಧಾನಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಹೋರಾಟ ಮಾಡಿಕೊಂಡು ಹೆಚ್ಚು ಮಟ್ಟಿಗೆ ಎಲ್ಲ ರೀತಿಯ ಜನಗಳಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋಂಥ ಅತ್ಯಂತ ಯುವಕ ಮತ್ತು 365 ದಿವಸ ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವ ಇರುವ ಒಂದು ಶಕ್ತಿ ಇರುವಂಥ ವ್ಯಕ್ತಿತ್ವ ಅವ್ರದ್ದು. ಅದರಲ್ಲಿ ತುಂಬ ಮುಖ್ಯವಾಗಿ ಏನಂದರೆ ಕನ್ನಡ ಹೋರಾಟಗಾರರು ಕನ್ನಡ ಹೋರಾಟಕ್ಕೆ ಸೀಮಿತವಾಗಿರ್ತಾರೆ. ಅದೇ ರೀತಿ ಯಾವುದೇ ಒಂದು ಪರಿಸರ ಕಾಳಜಿ ಇರೋರು ಪರಿಸರಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ. ಕಾರ್ಮಿಕ ವಲಯಕ್ಕೆ ಹೋದರೆ ಕಾರ್ಮಿಕ ವಲಯದಲ್ಲಿ ಸೀಮಿತವಾಗಿರ್ತಾರೆ. ರೈತ ವಲಯದಲ್ಲಾದರೆ ರೈತ ಹೋರಾಟದಲ್ಲಿ ಸೀಮಿತವಾಗಿರ್ತಾರೆ. ನಮ್ಮ ರವಿಶೆಟ್ಟಿ ಬೈಂದೂರ್ ಅವರು ಅತ್ಯಂತ ವಿಶೇಷ ಅಂದರೆ ಇದು. ಅಂದರೆ ಅವರು ಕಾರ್ಮಿಕರಿಗೆ ಹೆಚ್ಚು 3 ಹೊತ್ತುನು ಅವರ ಸಬಲತೆ ಕೊಟ್ಟರು ಕನ್ನಡ ಹೋರಾಟನೂ ಅಷ್ಟೇ ಈಕ್ವಲ್ ಆಗಿ ಎಲ್ಲೆಲ್ಲಿ ತೊಂದರೆ ಬರ್ತದೋ ಎಲ್ಲಿ ನಮಗೆ ಹಕ್ಕಿನ ಒಂದು ಕಿತ್ಕೊಂತ ಇರ್ತಾರೋ ಅಲ್ಲೆಲ್ಲಾದ್ರೂ ಸಕ್ರಿಯವಾಗಿ ಭಾಗವಹಿಸಿ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಅವರು ಸತತವಾಗಿ ನಾನ್ ಸ್ಟಾಪ್ ತರ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ಅವ್ರಿಗೆ ಪರಿಸರದ ಬಗ್ಗೆನೂ ತುಂಬಾ ಕಾಳಜಿ ಇದೆ ಮತ್ತೆ ಅವೇರ್ನೆಸ್ ಕೂಡ ಇದೆ. ಅವರು ಹುಟ್ಟುತ್ತಾ ಮಲೆನಾಡಿಂದ ಬಂದಿರೋದ್ರಿಂದ ಬೆಂಗಳೂರಿಗಿಂತ ಅವ್ರಿಗೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅವ್ರಿಗೆ ನಾಲೆಡ್ಜು ಮತ್ತೆ ಜ್ಞಾನ ಅದ್ರ ಬಗ್ಗೆ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ ಅದನ್ನ ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಇಲ್ಲಿ ತೊಂದರೆ ಏನಾಗಿರೋದು ಅಂದ್ರೆ ಕಾರ್ಮಿಕ ವಲಯ